ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು ಬೆಳಗ್ಗೆನೇ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಹಾಗೆ ರೋಜನು ಮತ್ತು ನನ್ನ ತಮ್ಮ ಇಬ್ಬರೂ ಹಾಲು ಹಿಂಡ್ತಾ ಇದ್ರು ಡೈರಿಗೆ ಹಾಕ್ಬರೋಕ್ಕೆ ಅಂತಂದು. ಸ್ವಲ್ಪ ಕಾಫಿಗಷ್ಟೇ ತೊಗೊತೀವಿ ನಾವು. ಅದು ಸೀಮೆ ಹಸಿಂದಲ್ಲ, ನಮಗೇನದು ಹೆಪ್ಪು ಮಾಡಿಕೊಂಡು ಮೊಸರು ಮಜ್ಜಿಗೆ ತಿನ್ನೋಕೆ ಇಷ್ಟ ಆಗಲ್ಲ. ಇಲ್ಲ ಎಮ್ಮೆ ಇಲ್ಲ ನಾಟಿ ಹಸುಂದಾದರೆ ಚೆನ್ನಾಗಿ ತಿಂತೀವಿ. ಸೀಮೆ ಹಸುಂದು ಹೆಪ್ಪು ಹಾಕಿದ್ರೆ ತಿನ್ನಲ್ಲ ನಮ್ಮ ಮನೇಲಿ ಯಾರೂ. ಅದಕ್ಕೋಸ್ಕರ ಹೆಪ್ಪೆಲ್ಲ ಹಾಕಲ್ಲ. ಸುಮ್ಮನೆ ಟೀ ಕಾಫಿಗೊಂದು ತೊಗೊಳೋದು, ಇನ್ನು ಉಳಿಕೆ ಆಗಿರೋದನ್ನು ಡೈರಿಗೆ ಹಾಕೋದು. ಆ ಥರ ತುಂಬ ಹಸುಗಳು ಮಾಡ್ಕೊಬಿಟ್ಟಿದ್ದಾನೆ ನನ್ನ ತಮ್ಮ. 2 ಎಮ್ಮೆ ಮತ್ತು ಒಂದು 4-5 ಹಸುಗಳಿದ್ದಾವೆ. ಇನ್ನು ಚಿಕ್ಕ ಚಿಕ್ಕ ಕರುಗಳೆಲ್ಲ ಇದ್ದಾವೆ. ಅವೆಲ್ಲ ದೊಡ್ಡವಾದರೆ ತುಂಬ ಒಂದು 10 ಹಸುಗಳಷ್ಟು ಆಗಿಬಿಡ್ತವೆ ಅವನಿಗೆ. ಅದೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ. ನಾವು ಹೇಳ್ತೀವಿ ಅಷ್ಟೇ, ಅಯ್ಯೋ ಹಸುಗಳಲ್ಲಿ ಹಾಲು ಹಿಂಡೋದು ಡೈರಿಗೆ ಹಾಕೋದಷ್ಟೇ ಅಲ್ಲ ಕೆಲಸ, ಆರಾಮಾಗೆ ದುಡ್ಕೋಬೋದು ಅಂತೀವಿ. ಆದರೆ ಅದನ್ನು ಸಾಕಿದ್ಮೇಲೆ ಅದನ್ನು ನಾವು ನೋಡ್ಕೊತೀವಲ್ಲ, ಅವಾಗ ಗೊತ್ತಾಗುತ್ತೆ ಅದರಿಂದ ಕೆಲಸ ಎಷ್ಟಿರುತ್ತೆ, ಕಷ್ಟ ಎಷ್ಟಿರುತ್ತೆ ಅನ್ನೋದು. ಸುಮ್ಮನೆ ಮಾತಾಡಿದಷ್ಟು ಈಸಿ ಅಲ್ಲ ಯಾವುದೂ. ಎಲ್ಲ ಕೆಲಸದಿಂದ ಅದರದ್ದೇ ಆದಂಥ ಕಷ್ಟ, ಒಂದು ವರ್ಕ್ ಅನ್ನೋದು ತುಂಬ ಇರುತ್ತೆ. ಸೊ ಅದು ಮಾಡಿದವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಹಾಲಿನ್ನು ಹಿಂಡಿ ಕ್ಯಾರಿಯರ್ಗೆ ಒಯ್ದಿರಲಿಲ್ಲ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಎದ್ದಿದ ತಕ್ಷಣ ಇನ್ನೇನು ಕಸ ಹೊಡೆದು ಈಚೆ ಕಡೆ ಹಾಲಿಗೆ ಅಂತ ಬಂದುಬಿಡ್ತೀನಿ ನಾನು ನವಂಬರ್ ಮನೆ ಹತ್ರ. ಇನ್ನು ಈಗ ಎದ್ದೀನಿ ಗೊತ್ತಿಲ್ಲ, 4-5 ಡೇಸಿಂದ ಫುಲ್ಲು ನಿದ್ದೆ ಬರುತ್ತೆ. 6 ಗಂಟೆ ಆದರೂ ಎಚ್ಚರ ಆಗಲ್ಲ. ಬಿಟ್ಟರೆ 8 ಗಂಟೆವರೆಗೂ ಮಲ್ಕೊಬಿಡ್ತೀನಿ. ಆ ಥರ ನಿದ್ದೆ ಬರ್ತಾಯಿತ್ತೆ. ಮುಖ ಎಲ್ಲ ಊದ್ಕೊಂಡಿರೋದು ನೋಡ್ಬೋದು. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಈ ರೀತಿ ಆಗುತ್ತೆ ನನಗೆ. ನಾನು ನೈಟ್ 1 ಟೈಮೂ ಎಚ್ಚರ ಆಗಲ್ಲ, ಆ ಥರ ನಿದ್ದೆ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಈ ಥರ ಇದೆ ಫೇಸು, ನೋಡ್ತಾ ಇರ್ಬೋದು ನೀವು. ಅಲ್ಲಿಂದ ಹಾಲು ತಗೊಂಡು ಈಗ ಮನೆಗೆ ಬಂದೆ. ನಮ್ಮ ಮನೆಯವ್ರು ಎದ್ಬಿಟ್ಟು ಪಾಪ ವಾಕಿಂಗ್ ಹೋಗಿದ್ದಾರೆ. ನಾನೇನೊಂದು ವೀಕ್ ಆಯಿತು ಆಗಲೇ ವಾಕಿಂಗ್ ಏನು ಹೋಗ್ತಾ ಇಲ್ಲ. ಯಾಕಂದರೆ ಮನೆ ಕೆಲಸ ವೀಡಿಯೋಸು ಅಷ್ಟು ವರ್ಕ್ ಇದೆ. ನಾನು ಇಲ್ಲಿ ನಾವು 5:30 ಹಂಗೆ ಬಿಟ್ಟರು ನಾವು ಬರೋದೇ ಮನೆಗೆ 7 ಗಂಟೆ ಹಂಗಾಗುತ್ತೆ. ಮತ್ತು 7 ಗಂಟೆಯಿಂದ ನನಗೆ ಆಗ್ತಾ ಇರಲಿಲ್ಲ ಕೆಲಸಗಳೆಲ್ಲ ಮಾಡ್ಕೊಂಡು ಟೀ ಕಾಫಿ ಮಾಡ್ಕೊಂಡು ಕುಡಿದು, ಮತ್ತು ವೀಡಿಯೋಸ್ ಎಲ್ಲ ನಾನು ರೆಡಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ಒಂದು ವಾರದಿಂದ ನಾನು ಹೋಗ್ತಾ ಇಲ್ಲ. ಅವರೇ ಹೋಗಿ ಬರ್ತಾವ್ರೆ. ನಾನೀಗ ಟೀ ಕುಡಿದು ನೆಕ್ಸ್ಟು ಒಂದು ಇನ್ಸ್ಟಾಗ್ರಾಮ್ಗೆ ಒಂದು ಅಪ್ಡೇಟ್ ಕೊಡೋದಿದೆ. ಸೊ ಅವ್ರಿಗೆ ಬೇರೆ ಇದ್ರಾಗೆ, ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಿಬಿಟ್ಟು ಅದಕ್ಕೆ ಕಳಿಸಿ ನೆಕ್ಸ್ಟು ನಾನು ಹಂಗೆ ಯೂಟ್ಯೂಬು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ. ನನಗೆ ಎಷ್ಟಾದರೆ ಅಷ್ಟು ನಾನು ಇದು ಕವರ್ ಮಾಡ್ತೀನಿ. ಇನ್ಮೇಲೆ ನಾನು ಬರೀ ಇದೇ ರಿಸ್ಕು, ಆ ಕೆಲಸ ಈ ಕೆಲಸ ಅಂತ ಇದ್ದರೆ ಮತ್ತು ಯೂಟ್ಯೂಬ್ಗೆ ವ್ಲಾಗನ್ನು ಸಿಗೋಲ್ಲ. ಅದಕ್ಕೋಸ್ಕರ ನಾನು ಡೈಲಿ ಇನ್ಮೇಲೆ ಸೊ ಎಷ್ಟಾದರೆ ಅಷ್ಟು ಕವರ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಆಮೇಲೆ ಸ್ವಲ್ಪ ಜನ ಲೆಂತಿ ವಿಡಿಯೋ ಕೇಳ್ತೀರಾ. ಒಂದು 14 ಇಲ್ಲ 15 ಮಿನಿಟ್ಸ್ ಇಡ್ಬೋದು, ಅಷ್ಟು ಬಿಟ್ಟರೆ ಅದ್ರ ಮೇಲೆ ಅಂದರೆ ನನಗೂ ತುಂಬ ಕಷ್ಟ ಆಗುತ್ತೆ ಇಡೋದಕ್ಕೆ. ಸೊ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸದ್ಯಕ್ಕೆ ಒಂದೊಂದು ವೀಡಿಯೋಸು ನಾನು ಪೋಸ್ಟ್ ಮಾಡ್ಕೊತೀನಿ. ಆ ಥರ ಆಗದೆ ಇದ್ದರೆ ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಈಗ ಟೀಗೆ ಇಟ್ಟಿದ್ದೀನಿ ನೋಡಿ, ಟೀಗೆ ಇಟ್ಟಿದ್ದೀನಿ. ಇದು ಪಾತ್ರೆಲ್ಲೇ ಇಟ್ಟಿದ್ದೀನಿ. ನಾನು ಜಾಸ್ತಿ ಪಾತ್ರೆಲ್ಲೇ ಮಾಡ್ತಾಯಿರ್ತೀನಿ. ಇದು ನಮ್ಮಮ್ಮ ಕೊಟ್ಟಿರೋದು ನನಗೆ. ಅಮ್ಮವ್ರು ಏನೇನೋ ಕೊಡ್ತಾರೆ ಅಂತ, ಇದು ಕೊಟ್ಟಾರ ನಿಮ್ಮಮ್ಮ ಅಂತಂದು ಸ್ವಲ್ಪ ಜನಕ್ಕೆ ಅನ್ನಿಸ್ಬೋದು. ತುಂಬ ಚೆನ್ನಾಗಿದೆ ಇದು. ನನಗೆ ಅವಾಗಿಂದ ಅಭ್ಯಾಸ ಇದರಲ್ಲಿ ಮಾಡಿ, ಹಾಗಾಗಿ ಅದನ್ನು ಇಡ್ತಾ ಇರ್ತೀನಿ. ಇದು ಇದೆ ನೋಡಿ, ಕಾಫಿ ಮಾಡುವಂಥದ್ದು ಇದು ಮಗ್ಗು. ಆದ್ರೂ ನಾನು ಇದರಲ್ಲೇ ಮಾಡ್ತಾಯಿರ್ತೀನಿ. ಚೆನ್ನಾಗಿರುತ್ತೆ. ಇನ್ನೇನೆಲ್ಲ ಸ್ವಲ್ಪ ಬೆಂದಿದೆ ಟೀ ಪೌಡ್ರೆಲ್ಲನೂ. ಇನ್ನೇನು ಅವ್ರು ಬಂದರೆ ನಮ್ಮ ಮನೆಯವರು ಅವ್ರಿಗೂ ಕೊಟ್ಬಿಟ್ಟು ಇವತ್ತು ಕೆಲಸ ಇದೆ, ಅವ್ರ ಕೆಲ್ಸಕ್ಕೆ ಹೋಗಬೇಕು. ಅವ್ರು ಹೋಗಿದ ತಕ್ಷಣ ನೆಕ್ಸ್ಟ್ ನಾನು ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವ್ರು ನೋಡಿ ಇಲ್ಲಿ ಗಾಡಿ ತೆಗಿತಾರೆ. ಅವಳು ಒಂದು ಏನು ಗಾಡಿ ಹತ್ಕೊಂತೈತೆ ಹೋಗೋಕ್ಕೆ. ಮೊಬೈಲು ಪಾಪ ಪೈರ. ಇನ್ನು ನಮ್ಮ ಮನೆಯವರು ಟೀ ಕುಡಿದ್ಬಿಟ್ಟು ಕೆಲಸಕ್ಕೆ ಅಂತ ಹೊರಟರು. ಈಗ ನನ್ನ ಅಡುಗೆ ಕೆಲಸ ಶುರುವಾಯಿತು. ಅಡುಗೆ ಅಂದರೆ ದೊಡ್ಡದಾಗಿ ಏನೂ ಮಾಡಲ್ಲ ಹೇಳ್ರಿ. ಸ್ವಲ್ಪ ಪುಳಿಯೋಗರೆ ಗೊಜ್ಜಿದೆ, ಅದಕ್ಕೆ ರೈಸ್ ಮಾಡ್ಕೊಂಡು 2 ಮೊಟ್ಟೆ ಬೇಯಿಸ್ಕೊಳ್ಳೋಣ ನನಗೂ ನಿತಿನಿಗೂ ಅಂತ ಅಂದ್ಕೊಂಡಿದ್ದೀನಿ. ಮೊಟ್ಟೆ ಇತ್ತು ತಂದಿರೋದು, ಮನೆ ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಅದಕ್ಕೆ ಅಕ್ಕಿನ ನಮ್ಮ ಅಮ್ಮನೂ ನಮ್ಮ ಚಿಕ್ಕಮ್ಮ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ. ಆದ್ರೂ ನನಗೆ ಈ ರೀತಿ ನಾನು ಅನ್ನ ಏನಾದರೂ ಮುದ್ದೆ ಮಾಡಬೇಕಾದ್ರೆ ಆ ರೀತಿ ಮರದಲ್ಲಿ ಹಾಕ್ಕೊಂಡು ಇನ್ನೊಂದು ಸಾರಿ ಕ್ಲೀನ್ ಮಾಡಿ ಇಡೋದು ಮುಂಚೆಯಿಂದಲೂ ಅದು ಅಭ್ಯಾಸ ನನಗೆ. ಅದಕ್ಕೋಸ್ಕರ ಆ ರೀತಿ ಏನಾದರೂ ಧೂಳು ಆ ಥರ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿ ನೀಟಾಗಿ ಮರದಲ್ಲಿ ನೋಡಿ ಇಡ್ತೀನಿ. ಈಗ ಇದನ್ನು ಒಂದು 2 ಸಾರಿ ಚೆನ್ನಾಗಿ ಕೈಯಲ್ಲೇ ನೀಟಾಗಿ ತೊಳೆದು ಬಿಡಬೇಕು. ಡಿಪೋ ಅಕ್ಕಿ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಧೂಳು ಇಂಥದ್ದೆಲ್ಲ ಜಾಸ್ತಿ ಗಲೀಜಾಗಿರೋ ಅಂಥ
ನೀರೆಲ್ಲ ಹೋಗ್ಬಿಟ್ರೆ ಚೆನ್ನಾಗಾಗುತ್ತೆ ಅನ್ನ ಅಂತಂದು 2 ಸಾರಿ ತೊಳೆದು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಂಗೆ ಬರೀದೇ ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಅನ್ನದ ಜೊತೆ ಉಪ್ಪು ಸೇರಿಸಿ ತಿಂದರೆ ಆ ಸಾಂಬಾರಿಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ಅನ್ನದ ಜೊತೆ ಉಪ್ಪು ಸೇರಿಸಿಲ್ಲ ಅಂದರೆ ಆ ಸಾಂಬಾರು ಎಷ್ಟೇ ಚೆನ್ನಾಗಿದ್ರು ಒಂಥರ ಸಪ್ಪೆ ಹೊಡೆಯುತ್ತೆ ಅನ್ನ. ಅದಕ್ಕೋಸ್ಕರ ನಾನು ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಅನ್ನದ ಜೊತೆ ಉಪ್ಪು ಹಾಕಿ ಮಾಡೋದು. ಅದು ಒಳ್ಳೇದಲ್ಲ, ಮಾಡಬಾರ್ದಂಗೆ ಅಂತಾರೆ, ಆದರೆ ನನಗೆ ತಿನ್ನೋಕ್ಕಾಗಲ್ಲ ಉಪ್ಪಿಲ್ದಿದ್ದು, ಅನ್ನದ ಜೊತೆ ಉಪ್ಪು ಹಾಕ್ತಿದ್ದು. ಹಾಗಾಗಿ ಉಪ್ಪು ಹಾಕ್ಬಿಟ್ಟು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಒಂದು ಕಡೆ ನಾನು ಆಗಲೇ ಟೀ ಮಾಡಿ ಕುಡಿದೆ ಅಂತಂದು ಹೇಳಿದ್ನಲ್ಲ, ಸೊ ಅದಕ್ಕೆ ಆ ಪಾತ್ರೆ ಅಲ್ಲೇ ಇತ್ತು. ಅದಕ್ಕೆ ಇನ್ನೊಂದು ಚೂರು ಟೀ ಇತ್ತು, ಅದು ನಮ್ಮ ಮನೆಯವರೇ ಕುಡ್ಕೊಂತಾರೆ, ನಾನಂತೂ ಕುಡಿಯೋಲ್ಲ. ಸೊ ಅವ್ರು ಬಂದಾಗ ಅವ್ರಿಗೆ ಬಿಸಿ ಮಾಡಿ ಕೊಡ್ತೀನಿ. ಈಗ ಪ್ಲೇಟು ನಾನು ಅದಕ್ಕೆ ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇನ್ನು ಬೆಕ್ಕು ಬರುತ್ತೆ ಒಂದು ಈ ಕಿಟಕಿಯಿಂದ, ಆ ಬೆಕ್ಕು ಕುಡಿದು ಬಿಡುತ್ತಿಲ್ಲ ಅಂದರೆ ಟೀ ಹಾಲು ಏನಾದರೂ ಇರಿಸಿದ್ರೆ ನಾನು ಅದನ್ನೇ ಕುಡಿದು ಬಿಡುತ್ತೆ. ಅದಕ್ಕೆ ಅದನ್ನು ನೀಟಾಗಿ ಪ್ಲೇಟ್ ಮುಚ್ಚಿ ಸೈಡ್ ಎತ್ತಿಟ್ಟೆ. ಈಗ ಮೊಟ್ಟೆ ಬೇಯಿಸೋಕ್ಕೆ ಅಂತ ಚಿಕ್ಕದೊಂದು ಪಾತ್ರೆ ತಗೊಂಡೆ. ಇದಕ್ಕೆ 2 ಮೊಟ್ಟೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಇದು ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಅದು ಒಡೆಯಲ್ಲ, ಚೆನ್ನಾಗಿ ಬೇಯುತ್ತೆ ಅಂತಂದು ಅಂತಾರೆ. ಆದರೆ ನಾನು ಉಪ್ಪು ಹಾಕಿದ್ರೂ ಒಂದೊಂದು ಮೊಟ್ಟೆ ಒಡೆದೋಗಿರ್ತವೆ. ಅದು ಯಾಕಂತ ಗೊತ್ತಿಲ್ಲ, ಯಾವ ರೀತಿ ಬೇಯಿಸ್ಬೇಕು, ನಿಮ್ಗೇನಾದ್ರು ಟಿಪ್ಸ್ ಇದ್ದರೆ ಹೇಳ್ರಿ. ನಾನು ಈ ಥರ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀನಿ, ಆದರೂ ಒಂದೊಂದು ಮೊಟ್ಟೆ ಆ ರೀತಿ ಆಗಿರುತ್ತೆ. ಅದು ತರ್ತಾನೆ ಆ ರೀತಿ ಒಡೆದೋಗಿದ್ರೆ ಪಾಪ ಏನು ಮಾಡೋಕ್ಕಾಗಲ್ಲ. ನಾವು ಅಂಗಡಿಯಿಂದ ತರ್ತೀವಲ್ಲ, ಒಡೆದೋಗಿದ್ರೆ ಅದೇ ರೀತಿಯೇ ಆಗುತ್ತಲ್ವ. ಸೊ ಹಂಗಾಗಿ ಈಗ ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಹಳ್ಳುಪ್ಪಿಲ್ಲ, ಕಲ್ಲುಪ್ಪಿಲ್ಲ ತರಬೇಕು. ಈಗ ಇದು ನೈಸ್ ಉಪ್ಪೇ ಇತ್ತು, ಅದನ್ನೇ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಕಡೆ ಮೊಟ್ಟೆ ಬೇಯಿಸ್ಕೊಂಡೆ, ಇನ್ನೊಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ. ಇನ್ನೇನು ಕುಕ್ಕರ್ಗೆ ಅದು ಒಂದು ವಿಸಲ್ ಬಂದಿದ ತಕ್ಷಣ ಆಗುತ್ತೆ. ಇನ್ನು ಪುಳಿಯೋಗರೆ ಜೊತೆ ತಿನ್ನೋದೇ ಕೆಲಸ, ಅದು ಬೇಯ್ತಾ ಇರಲಿ. ಈ ನಡುವೆ ನನ್ನ ಲಾಗ್ಸು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಇಲ್ಲ. ತುಂಬ ಜನ ನನ್ನ ವೀಡಿಯೋಸ್ಗೆ, ನನ್ನ ಲಾಗ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ, ಕಾಮೆಂಟ್ ಮಾಡ್ತಾ ಇರ್ತೀರಾ. ಪರ್ಸ್ನಲಿ ಅಂತೂ ಸಿಸ್ಟರ್ ಏನಕ್ಕೆ ಇವತ್ತು ವೀಡಿಯೋ ನೀವು ಪೋಸ್ಟ್ ಮಾಡಲಿಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ವಿ, ಪ್ಲೀಸ್ ಏನಾದರೂ ಒಂದು ಪೋಸ್ಟ್ ಮಾಡಿ ಅಂತ ಕೇಳ್ತಾ ಇರ್ತೀರಾ. ಆ ಕಾಮೆಂಟ್ ನೋಡೇ ಒಂಥರ ಖುಷಿ ಅನಿಸುತ್ತೆ. ಏನು ಮಾಡೋದು, ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನು. ಇನ್ನೊಂದು 5-6 ಡೇಸ್ವರೆಗೂ ತುಂಬ ಬ್ಯುಸಿ ಇದ್ದೀನಿ. ನಾಳೆ ಅಂತೂ ಇನ್ನೂ ಬ್ಯುಸಿ. ನಾಳೆ ಒಂದು 2-3 ಫಂಕ್ಷನ್ನೇ ಇದೆ, ಅದು ಹೋಗಲೇಬೇಕಾಗಿರುವಂಥ ಫಂಕ್ಷನ್ನು. ಇನ್ನು ಕ್ಯಾನ್ಸಲ್ ಮಾಡಿದ್ರೆ ಅವರು ಬೇಜಾರು ಮಾಡ್ಕೊತಾರೆ. ಹಂಗಾಗಿ ಆ ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡ್ಕೊಂಡು ನನಗೆ ವೀಡಿಯೋ ಶೂಟ್ ಎಲ್ಲ ಮಾಡ್ಕೊತೀನಿ. ಓಕೆ, ಅಲ್ಲಿ ಫಂಕ್ಷನ್ ಆದರೆ ಮಾಡ್ಕೊತೀನಿ. ಇನ್ನು ಮನೆಯಲ್ಲಿ ಬಂದಿರೋ ವೀಡಿಯೋಸು ಶೂಟ್ ಮಾಡೋಕ್ಕೆ ಅದಕ್ಕೆ ನಂಗೆ ತುಂಬ ಟೈಮ್ ಕೊಡಬೇಕಾಗುತ್ತೆ. ಅದರಲ್ಲಿ ವ್ಲಾಗು ಅಂತ ನಾನು ಯೂಟ್ಯೂಬ್ಗೆ ಅಂತಂದು ಏನು ತೆಗೆದು ಎಡಿಟ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಒಂದು 5-6 ಡೇಸು ಫುಲ್ ಬ್ಯುಸಿ ಇದ್ದೀನಿ. ಆದ್ರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀವಿ ನಾವು, ಪರವಾಗಿಲ್ಲ. ಹಾಕಿ ಅಂದರೆ ಒಂದು 10 ಮಿನಿಟ್ಸ್ ವಿಡಿಯೋ, 12 ಮಿನಿಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ತುಂಬ ಜನ ಕೇಳ್ತಾ ಇರೋ ಲೆಂತಿ ವಿಡಿಯೋ ಮಾಡಿ ಅಂತಂದು. ಲೆಂತಿ ವಿಡಿಯೋ ಮಾಡಬೇಕಂದ್ರೆ ಆಲ್ಮೋಸ್ಟ್ 90% ಒಂದು ಡೇಯಲ್ಲಿ ನಾನು ಯೂಟ್ಯೂಬ್ ವ್ಲಾಗ್ಗೆ ಟೈಮ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಟೈಮ್ ಕೊಟ್ಟು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ. ಮತ್ತೊಂದು ವಿಚಾರ, ನಾನು ತುಂಬ ಇದರಲ್ಲಿ ಕೇಳ್ತಾ ಇರ್ತೀರಾ, ಯಾಕೆ ಸಿಸ್ ನೀವು ಓಪನ್ ಅಪ್ ಆಗಿ, ಅಂದರೆ ನಾನೇನಾದರೂ ನೋವುಗಳು ಅದೆಲ್ಲ ಹೇಳ್ಕೊಂಡಾಗ ಓಪನ್ ಅಪ್ ಆಗಿ ಇಂಥವ್ರೆ ಅಂತಂದು ಯಾಕೆ ಹೇಳ್ತಿಲ್ಲ ಅಂತಂದು ತುಂಬ ಜನ ಕೇಳ್ತಾ ಇದ್ದೀರಾ. ನಾನೇನು ಕೇಳ್ತಾ ಇಲ್ಲ ಅಂದರೆ, ನನಗೆ ಆಡಿರೋ ಮಾತು, ಅನ್ನಿಸ್ಕೊಂಡಿರೋ ಮಾತು ಯಾವತ್ತು ಅಂದಿರೋರಿಗೆ ಮರ್ತೋಗ್ಬೋದು. ಅದನ್ನು ಅನ್ನಿಸ್ಕೊಂಡು ಆ ಮಾತನ್ನ ಕೇಳಿಸ್ಕೊಂಡಿರ್ತಾರಲ್ಲ, ಅಂಥವ್ರು ಯಾವುದೇ ಕಾರಣಕ್ಕೂ ಮರೆಯೋಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಅಷ್ಟೇ, ಏನು ಮರ್ತಿಲ್ಲ. ನನಗೇನೇನು ಮಾಡಿದ್ದಾರೆ, ಏನೇನು ಅಂದಿದ್ದಾರೆ, ಏನೇನು ಇಟ್ಟಿದ್ದಾರೆ, ಎಲ್ಲನೂ ನನಗೆ ಆ ಮಾತಿಂದನೇ ಸ್ವಲ್ಪ ಛಲ ಅನ್ನೋದು ಜಾಸ್ತಿ ನನಗೆ. ನಮ್ಮ ಮನೆಯವರು ಸ್ವಲ್ಪ ಇದು ಮಾಡಿದ್ರು ನಾನು ಬಿಡಲ್ಲ ಒಂದು ಮಾತಿಗೆ. ಆ ಥರ ನಾನು ಆ ಮಾತಿಂದನೇ ಸ್ವಲ್ಪ ಇಷ್ಟು ಮುಂದುವರಿಯೋಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಆದ್ರೂ ಒಂದು ನಮ್ಮ ಮಾತಿಗೆ ಬೆಲೆ ಬರಬೇಕು. ಈಗ ನಾನು ರಿಟರ್ನ್ ಮಾತಾಡಬೇಕು ಅಂದರೆ, ಆ ಮಾತಿಗೆ ಬೆಲೆ ಸಿಗಬೇಕು ಅಂದರೆ ನಮಗೂ ಸ್ಟೇಜ್ ಅನ್ನೋದೊಂದು ಇರಬೇಕು. ಸೊ ನಾವು ಆ ಸ್ಟೇಜಿಗೆ ಬರಬೇಕು. ಸೊ ಆ ಸ್ಟೇಜಿಗೆ ಬಂದು ನಾವು ಅವಾಗ ಮಾತಾಡಿದ್ರೆ ನಮ್ಮ ಮಾತಿಗೆ ಒಂದು ಬೆಲೆ ತೂಕ ಅನ್ನೋದು ಸಿಗಬೇಕು. ಸೊ ಅಂಥ ಟೈಮಲ್ಲಿ ಮಾತಾಡಿದ್ರೆ ಆ ಮಾತಿಗೆ ಒಂದು ಬೆಲೆ ಸಿಗುತ್ತೆ. ಸುಮ್ಮನೆ ಏನೋ ಅಂದರು ಅಂತಂದು ಹೇಳ್ಬಿಟ್ಟು ಈಗ ನಾನು ಕೂತ್ಕೊಂಡು ಸುಮ್ಮನೆ ಅದ್ರ ಬಗ್ಗೆ ಮಾತಾಡ್ಬಿಡ್ಬೋದು. ಇಂಥವ್ರು ಹಿಂಗೆ ಅಂದರು, ಹಿಂಗೆ ಮಾಡಿದ್ರು, ನನ್ನ ಲೈಫ್ನ ಹಿಂಗೆ ಇದು ಮಾಡಿದ್ರು ಅಂತಂದು ಹೇಳ್ಬಿಡ್ಬೋದು. ಆದರೆ ಆ ಮಾತಿಗೆ ಬೆಲೆ ಬರಲ್ಲ, ಬೆಲೆ ಸಿಗಲ್ಲ. ಅದು ಸಿಗಬೇಕಂದ್ರೆ ನಾವು ಒಂದು ಇದರಲ್ಲಿ ಇರಬೇಕು. ನಾವೀಗ ಇನ್ನೊಂದು ಮಾತಿಗೆ ಒಂದು ಇದಕ್ಕೆ ಬೆಲೆ ಬರಬೇಕಂದ್ರೆ ಅವರು ಒಂದು ಒಳ್ಳೆ ಪೊಸಿಷನಲ್ಲಿದ್ದರೆ ಮಾತ್ರ ಆ ಮಾತಿಗೆ ಬೆಲೆ ಸಿಗುತ್ತೆ. ಈಗ ತುಂಬ ಜನ ಎಂತೆಂಥ ಮೋಟಿವೇಶನ್ ಸ್ಪೀಚು ಹೆಂಗೆ ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ, ಅಂಥವ್ರ ಮಾತಿಗೆಲ್ಲ ಬೆಲೆನೇ ಇರಲ್ಲ. ಯಾಕಂದರೆ ಅವ್ರು ಆ ಸ್ಟೇಜಲ್ಲಿ ಇರಲ್ಲ. ಸೊ ಹಂಗಾಗಿ ನನಗೂ ಒಂದು ಆ ಸ್ಟೇಜ್ ಬರಬೇಕು. ಸ್ಟೇಜ್ ಅಂದರೆ ಫುಲ್ಲು ನಾನು ಶ್ರೀಮಂತಳಾಗಿ ನಾನು ಹಿಂಗೆ ಡಬಲ್ ಫ್ಲೋರ್ಗಳೆಲ್ಲ ಮನೆ ಕಟ್ಟಿ ಅದ್ರ ಮೇಲೆ ಕುತ್ಕೊಂಡು ಮಾತಾಡಬೇಕು, ಆ ಥರ ಎಲ್ಲ ಹೇಳ್ತಾ ಇರೋದು. ಸೊ ನನ್ನ ಅದೇ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಮಾತಿಗೂ ಒಂದು ಬೆಲೆ ತೂಕ ಸಿಗಬೇಕಂದ್ರೆ ನಾವು ಒಂದು ಒಳ್ಳೆ ಇದರಲ್ಲಿ ಇರಬೇಕು.
ಆ ಮಾತಾಡೋ ರೇಂಜಲ್ಲಿ ಇದ್ದರೆ ಮಾತ್ರ ಮಾತಾಡಬೇಕು, ಇಲ್ಲಾಂದರೆ ಸುಮ್ಮನೆ ಮಾತಾಡಬಾರ್ದು ಅಂತಂದು ನಾನು ಪ್ರತ್ಯೇಕವಾಗಿ ಯಾರ ಹೆಸರುಗಳು ಏನೂ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಆದರೆ ಎಲ್ಲ ನೆನಪಿದೆ, ನಾನು ಸಾಯೋಷ್ಟರಲ್ಲಿ ಖಂಡಿತ ನಿಮ್ಮೊಡನೆ ನಾನು ಶೇರ್ ಮಾಡ್ಕೊಂಡೇ ನಾನು ಸತ್ತೋಗೋದು. ಯಾಕಂದರೆ ನಾನು ಅಷ್ಟಿಷ್ಟು ನೋವು ಪಟ್ಟಿಲ್ಲ ನನ್ನ ಲೈಫಲ್ಲಿ. ಇರೋದೊಬ್ಬ ಮಗಳು ಅಂತ ನಮ್ಮಪ್ಪ ನಮ್ಮಮ್ಮ ತುಂಬ ಚೆನ್ನಾಗಿ ಸಾಕಿ ನನ್ನ ಒಂದು ಬಿಸಿಲು ಮುಖ ನೋಡ್ದೇನೆ ನನ್ನ ಬೆಳೆಸಿದ್ದು. ಅದರಲ್ಲಿ ನನ್ನ ಲೈಫಲ್ಲಿ ಆದಂಥ ಕಷ್ಟಗಳೆಲ್ಲ ನೀವು ಡೈರೆಕ್ಟಾಗಿ ಕೇಳಿಸ್ಕೊಬಿಟ್ರೆ ನೋಡಿದಿದ್ರೆ ತುಂಬ ನೀವೇ ಹತ್ಬಿಡ್ತಾ ಇದ್ರಿ ನನ್ನ ಲೈಫ್ ನೋಡಿಬಿಟ್ಟು. ಆ ಥರ ಕಷ್ಟಗಳೆಲ್ಲ ಪಟ್ಟು ನಾನು ಈಚೆ ಬಂದಿರೋದು. ಈಗ ಈ ಇದಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ 90% ನೀವು ಇದ್ದೀರಾ, ನಮ್ಮ ಮನೆಯವರು ಇದ್ದಾರೆ ನನ್ನ ಹಿಂದೆ. ಸೊ ಹಂಗಾಗಿ ನಾನಂತೂ ತಾಳ್ಮೆಯಿಂದ ಇದ್ದೀನಿ. ಅದೆಲ್ಲ ನಾನು ನಿಮ್ಮ ಜೊತೆ ಕ್ಲಿಯರಾಗಿ ಮಾತಾಡ್ತೀನಿ. ಅದಕ್ಕೊಂದು ಸ್ಟೇಜ್ ಬರಲಿ, ನಾನು ಖಂಡಿತ ಶೇರ್ ಮಾಡ್ಕೊತೀನಿ. ಎಲ್ಲನೂ ನಾನು ಹೇಳ್ದೇನೆ ಯಾವುದೇ ಕಾರಣಕ್ಕೂ ನಾನು ಸತ್ತೋಗಲ್ಲ, ಇದಂತೂ ಖಂಡಿತ. ನಾನು ನಮ್ಮ ಮನೆಯವ್ರಿಗೂ ಇದೇ ಹೇಳಿದ್ದೀನಿ. ನೀನು ಅನ್ನಿಸ್ಕೊಂಡು ನೀನೇನು ತಪ್ಪಿಲ್ದೇನೆ ಎಲ್ಲ ಮಾತಾಡಿಸ್ಕೊಂಡು ಸುಮ್ಮನೆ ಇರ್ಬೋದು, ಅಂದರೆ ನಿನ್ಗೇನು ಆ ಥರ ಇದಾಗಬಾರ್ದೇ, ಅವ್ರ ಮೇಲೆ ಕೋಪ ಬರದೇ ಇರ್ಬೋದು. ಆದರೆ ನಾನು ಬಿಡಲ್ಲ. ಯಾಕಂದರೆ ನಾನು ತಪ್ಪೇ ಇಲ್ದೇನೆ, ನಂದೇನು ಇಲ್ದೇನೆ ನಾನು ಯಾಕೆ ಅನ್ನಿಸ್ಕೊಳ್ಳಿ, ನಾನು ಯಾಕೆ ಅಷ್ಟೊಂದು ಟಾರ್ಚರ್ ಪಡಿಸ್ಕೊಂಡಿದ್ದೀನಿ ಅವ್ರ ಹತ್ರ. ಅಂದರೆ ಒಂದು ಸ್ಟೇಜ್ ಬರಲಿ, ನಾನು ಎಲ್ಲನೂ ಕ್ಲಿಯರಾಗಿ ಶೇರ್ ಮಾಡ್ಕೊತೀನಿ. ಆವಾಗ ನೀನಾ ಅಂತ ನಾವು ಅವ್ರು ನೋಡ್ಕೊತೀವಿ. ಸೊ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಬಾಯಿ ಮುಚ್ಕೊಂಡು ಸೈಲೆಂಟಾಗಿದ್ದೀನಿ ಅಂದರೆ ಒಂದು ಟೈಮ್ ಅನ್ನೋದು ಬರಬೇಕು. ಸೊ ಏನಂದ್ರೆ ಅದೇ ಸುಮ್ಮನೆ ಮಾತಾಡಿ ಕೂತ್ಕೊಳ್ಳೋದಲ್ಲ. ಸೊ ಹಂಗಾಗಿ ಒಂದು ಟೈಮ್ ಬರಲಿ, ನಾನು ಖಂಡಿತ ವೀಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲನೂ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ನಾನು ಅದಕ್ಕೋಸ್ಕರನೇ ಏನು ಕ್ಲಿಯರಾಗಿ ನಾನು ಹೇಳ್ತಾ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹಿಂಗಾಯ್ತು ಅಂತಂದು ಹೇಳ್ಕೊತಾ ಇರ್ತೀನಿ ಅಷ್ಟೇ ಯಾವಾಗ್ಲೂ. ನಾನು ಅದು ನಮ್ಮ ಮನೆಯವರು ಇದ್ದಾಗಲೇ, ನಮ್ಮ ಮನೆಯವ್ರ ಜೊತೆನೇ ನಾನು ಇದ್ದಾಗಲೇ ನನ್ನ ಜೊತೆನೇ ನಾನು ಇಬ್ಬರೂ ಶೇರ್ ಮಾಡ್ಕೊತೀವಿ ಖಂಡಿತ. ಇದಂತೂ 100% ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಓಕೆ, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ನೋಡಿ, ರೈಸ್ ಮಾಡಿದ್ದು, ಮೊಟ್ಟೆ ಬೇಯಿಸಿದ್ದು ಎಲ್ಲ ವೇಸ್ಟ್ ಆಯಿತು. ವೇಸ್ಟನ್ನಾಗಲಿಲ್ಲ, ಮನೆಯಲ್ಲೇ ಇತ್ತು. ನಮ್ಮಪ್ಪ ನೋಡ್ರಿ ಮುಂದೆ ಹೋಗ್ತೈತೆ. ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದೈತೆ. ಬಾ ಅಮ್ಮ, ಬಿಸಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಬಾ ಅಂತ ಅಂದರು. ನಾನಿಲ್ಲಪ್ಪ ಮಾಡಿದೆ ಅಂದರೆ, ಹೋಗಮ್ಮ ನೀನು ಅನ್ನ ಎತ್ತಿಟ್ಟು ಬಾ ಮುದ್ದೆ ತಿನ್ನು ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಸರಿ ಅಂತ ಬಂದು ಈಗ ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ರೋಜವ್ರ ಮನೆಯಲ್ಲೇ ನನ್ನ ಊಟ. ಯಾಕಂದರೆ ಆ ರೀತಿ ಏನಾದರೂ ಸೊಪ್ಪಿನ ಸಾರು ಈ ಥರ ಮಾಡಿದ್ರೆ ಪಕ್ಕ ಖಂಡಿತ ಅಲ್ಲೇ ಊಟಕ್ಕೆ ನಮ್ಮಮ್ಮವ್ರು ಬಿಡೋಲ್ಲ, ಬಾ ಸೊಪ್ಪಿನ ಸಾರು ಅಂತ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಊಟಕ್ಕೆ ಅಂತ ಹೋಗ್ತಾಯಿದ್ದೀನಿ. ರೋಜಾ ಮುದ್ದೆ ಮಾಡಿ ಆಗಲೇ ಸಾಂಬಾರು ಮಾಡಿ ಮುದ್ದೆ ಮಾಡ್ತಾಯಿದ್ಲು ನಾನು ಹೋದಾಗ. ಇನ್ನು ನಮ್ಮಪ್ಪ ನಮ್ಮಮ್ಮನಿಗೂ ಇಟ್ಕೊಟ್ಟು ನಾನು ಒಂದು ಕೈ ತೊಳ್ಕೊಂಡು ಬಂದಲ್ಲ, ನಾನೊಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ಅಂತ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೇ ಈಚೆ ಕಡೆನೇ ನಾವೆಲ್ಲರೂ ಊಟ ಮಾಡೋದು ಯಾವಾಗಲೂ ಅಷ್ಟೇ. ಅದು ಹಾಲು ಇದೆಯಲ್ಲ ನಮ್ಮಮ್ಮವ್ರದ್ದು, ಚಿಕ್ಕದು, ಅಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ನೋಡಿ, ಇಷ್ಟೇ ಹಾಲೇ ಇರೋದು. ಅದಕ್ಕೋಸ್ಕರ ಈಚೆ ಕಡೆನೇ ಕುತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇರ್ತೀವಿ. ನಮ್ಮಪ್ಪ ನೀರು ತಗೊಂಡು ಹೋಗ್ತಾ ಐತೆ ಕುಡಿಯೋಕ್ಕೆ ಅಂತಂದು ಇಲ್ಲಿ ತಟ್ಟೆಗೆ ಇಡ್ತಾ ಇದ್ಲು ರೋಜಾ ಮುದ್ದೆಗಳೆಲ್ಲ ಮಾಡಿ. ಈಗ ಅದಕ್ಕೆ ಸಾಂಬಾರು ಸೊಪ್ಪುಗಳೆಲ್ಲ ನಾನು ಹಾಕ್ಕೊಟ್ಟು ಆಮೇಲೆ ನನಗೂ ಎಷ್ಟು ಬೇಕೋ ಅಷ್ಟು ಮುದ್ದೆ ಇಟ್ಕೊಂಡು ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಸಾರು ಮುದ್ದೆ. ಏನಂದರೆ ಅದು ಅನ್ನನೂ ಮತ್ತು ಅದು ಪುಳಿಯೋಗರೆ ಗೊಜ್ಜು ಮತ್ತು ಮೊಟ್ಟೆ ಮಧ್ಯಾಹ್ನ ತಿಂದ್ಕೋಬೇಕಷ್ಟೇ. ಈಗ ನಾನು ನಿತಿನೂ ಅಲ್ಲೇ ತಿಂದ್ಕೊತಾನೆ, ಪುಳಿಯೋಗರೆ ಅದನ್ನೇ ತಿಂದ್ಕೊತಾನೆ. ನನಗೆ ಮಾತ್ರ ನಮ್ಮಪ್ಪ ಬಿಡ್ದೇನೆ ಕರ್ಕೊಂಡು ಬಂದರು, ಅದಕ್ಕೆ ಬಂದೆ. ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಈಗ ಮುದ್ದೆ ಇಟ್ಕೊತೀನಿ. ಸೊ ನೀವು ಏನೆಲ್ಲ ಮಾಡಿದ್ರಿ ಅಂದರೆ ನಿಮ್ಮ ಕೆಲಸ ಏನೋ, ನೀವು ಏನು ಅಡುಗೆ ಮಾಡಿದ್ರಿ, ತುಂಬ ಚೆನ್ನಾಗಿ ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಥ್ಯಾಂಕ್ಸ್. ಯಾಕಂದರೆ ನಿಮ್ಮ ಬಗ್ಗೆನೂ ನಾನು ವಿಚಾರಿಸ್ಬೇಕಲ್ವ, ಅದಕ್ಕೋಸ್ಕರ ಕೇಳಿದೆ ಏನು ಅಡುಗೆ ಮಾಡಿದ್ರಿ, ಏನೇನು ಕೆಲಸ ಮಾಡ್ತೀರಾ ಅಂತಂದು. ಸೊ ಓಕೆ, ನಿಮಗೂ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದರೆ ಶೇರ್ ಮಾಡ್ಕೊಳ್ಳಿ. ನೀವೇನೇನು ವರ್ಕ್ ಮಾಡ್ತೀರಾ ಲೇಡೀಸ್ ಎಲ್ಲ ನನ್ನ ವೀಡಿಯೋಸ್ ನೋಡೋರು ಅಂತ ನನಗೂ ಅರ್ಥ ಆಗುತ್ತೆ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.